ನಮಸ್ತೆ. ಜೈ ಭೈರವಿ ದೇವಿ. ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಏನಂದ್ರೆ ನಿಮ್ಮ ವ್ಯಕ್ತಿಯ ಸಬ್ಕಾನ್ಷಿಯಸ್ ಥಾಟ್ಸ್, ಸುಪ್ತ ಮನಸ್ಸಿನ ಭಾವನೆಗಳೇನದಾವು, ಡೀಪ್ ಫೀಲಿಂಗ್ಸ್. ಸುಪ್ತ ಮನಸ್ಸು ಅಂದ್ರೆ ಗೊತ್ತಿಲ್ಲ ಎಲ್ಲರಿಗೂ. ನಮಗೆ ಗೊತ್ತಿಲ್ದಂಗನ ಕೆಲವೊಂದು ವಿಷಯಗಳು ನಮ್ಮ ಮನಸ್ಸೊಳಗೆ ಉಳಿದಿರ್ತಾವೆ. ಸೊ ಅವು ಆ ವ್ಯಕ್ತಿಗೂ ಸಹ ಗೊತ್ತಿರಲ್ಲ ಕೆಲವೊಂದ್ಸಲ. ಸೊ ಅಂಥ ಫೀಲಿಂಗ್ಸ್ ಏನದಾವು ನಿಮ್ಮ ಮೇಲೆ, ಥಾಟ್ಸ್ ಏನದಾವ ಅಂತ ನೋಡೋಣ ಅಂತ. ಸೊ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಕಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಕಿತಾ ಟ್ಯಾರೋ ರೀಡಿಂಗ್, ಟ್ಯಾರೋ ನಿಕಿತಾ, ಅವೇಕನ್ ಟ್ಯಾರೋ ವಿತ್ ನಿಕಿತಾ, ಕನ್ನಡ ಟ್ಯಾರೋ ರೀಡಿಂಗ್ ಕನ್ನಡ, ಟ್ಯಾರೋ ರೀಡಿಂಗ್ ಇನ್ ಕನ್ನಡ, ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ, ಥರ್ಡ್ ಪಾರ್ಟಿ ಸಿಚುವೇಶನ್, ಲವ್ ರೀಡಿಂಗ್, ನೋ ಕಾಂಟ್ಯಾಕ್ಟ್ ರೀಡಿಂಗ್. ಓಕೆ, ಗೈಡೆನ್ಸ್ ಏನು ಹುಡುಕ್ತಿದ್ರಿ ಅಂದರೆ ಎಲ್ಲಾನು ಇಲ್ಲಿ ಸಿಗ್ತಾ ಐತಿ. ಸೊ ಇವರಿಂದ ರೈಟ್ ಪ್ಲೇಸ್. ಓಕೆ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ರಿಟರ್ನ್ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಸೊ ಯಾವ ವ್ಯಕ್ತಿನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ ಅಂದ್ರೆ ನಿಮ್ದು ಅವ್ರ ಜೊತೆಗೆ ಒಡನಾಟ ಇರಬೇಕು. ಅವರು ಅಥವಾ ಅವ್ರು ಮಾತಾಡ್ತಿರೋದ ಒಂದು, ಅವ್ರ ಕೃತಿ ಒಳಗಿರೋದ ಒಂದು, ಅವ್ರ ಆ್ಯಕ್ಷನ್ಸ್ ತೋರಿಸ್ತಿರೋದ ಒಂದು, ಅವ್ರು ಬಿಹೇವ್ ಮಾಡ್ತಿರೋದ ಒಂಥರ ಇತ್ತಂದ್ರೆ ಅಲ್ಲೇ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತೈತಿ. ಈ ವ್ಯಕ್ತಿ ನಿಜವಾಗ್ಲೂ ನನ್ನ ಬಗ್ಗೆ ಏನು ಭಾವನೆ ಇಟ್ಕೊಂಡಾರ, ಈ ವ್ಯಕ್ತಿ ನಿಜವಾಗ್ಲೂ ನನ್ನ ಬಗ್ಗೆ ಏನು ಯೋಚಿಸ್ತದಾರ, ಅಂಥ ವ್ಯಕ್ತಿನ ನಿಮ್ಮ ಜೀವನದಾಗ ಯಾರು ಇದ್ದಂದ್ರೆ ಅಂಥವ್ರನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಅವ್ರದ್ದು ಸಬ್ ಕಾನ್ಷಿಯಸ್ ಲೆವೆಲ್ ಒಳಗೆ ನಿಮ್ಮ ಬಗ್ಗೆ ಏನು ಭಾವನೆಗಳು, ಏನು ಯೋಚನೆಗಳದಾವ ಅಂತಂದು ನೋಡೋಣ ಅಂತ. ಸೊ ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಿದ್ದಿರಲ್ಲ ಆ ವ್ಯಕ್ತಿದ 3 ಸಲ ಹೆಸರು ಹೇಳ್ಕೊಬೇಕಾಗ್ತೈತಿ. ವಿಜುವಲೈಸ್ ಮಾಡ್ಕೊಳ್ರಿ. ಅವ್ರು ಕಣ್ಣು ಮುಚ್ಚ್ರಿ, ಅವ್ರದ್ದು ಫೇಸ್, ಅವ್ರ ಮುಖ ನಿಮ್ಮ ಮುಂದೆ ತರಿಸ್ಕೊಳ್ರಿ. ಸೊ ಕಾನ್ಷಿಯಸ್ ಥಾಟ್ಸ್ ಆಫ್ ಯುವರ್ ಪರ್ಸನ್ ಆ್ಯಂಡ್ ವ್ಯೂವರ್ಸ್. ಯಾರ ಬಗ್ಗೆ ಯೋಚನೆ ಮಾಡ್ತಿದಾರ ಆ ವ್ಯಕ್ತಿ, ಡೀಪಾಗಿ ಇವ್ರ ಬಗ್ಗೆ ಏನು ಯೋಚನೆ ಮಾಡ್ತಿದಾರ. ಓಕೆ, 5 ಆಫ್ swords in reverse. Okay, hierophant in reverse. Okay, let us clarify this. Judgment, the emperor, queen of wands. 3 ಮೇಜರ್ ಅರ್ಕನ ಬಂದಾವಿಲ್ಲ. ಸೊ ನಿಮ್ಮ ಬಗ್ಗೆ ಅಂದ್ರೆ ನಿಜವಾಗ್ಲೂ ಸೀರಿಯಸ್ಲಿ ಏನೋ ತಲೆ ಒಳಗೆ ಐತೆ ಅವ್ರಿಗೆ, ಸಬ್ ಕಾನ್ಷಿಯಸ್ ಒಳಗೆ, ಸುಪ್ತ ಮನಸ್ಸೊಳಗೆ ಅವ್ರಿಗೆ ನಿಮ್ಮ ಬಗ್ಗೆ ಏನೈತಿ ಅಂತ ನೋಡೋಣ ಅಂತ. ಸೊ ಈ ವ್ಯಕ್ತಿ ಏನು ಯೋಚನೆ ಮಾಡ್ತಿದಾರೆ ನಿಮ್ಮ ಬಗ್ಗೆ ಅಂದ್ರೆ ಅವ್ರ ಮನಸ್ಸು ಡೀಪ್ ಒಳಗೆ ಏನೈತಿ ಅಂದ್ರೆ ಒಂದು ಅಪಾಲಜಿ ಕೇಳಬೇಕು. ಅವ್ರು ಮಾಡಿ ಹೋಗಿದ್ದವ್ರಿಗೆ ತಪ್ಪು ಅಂತ ಗೊತ್ತಾಗೈತಿ, ಅಪಾಲಜಿ ಕೇಳಬೇಕು. ಬಟ್ ಬಂದು ಕೇಳಿದ್ರೆ ನೀವು ಇನ್ನೊಂದ್ಸಲ ಚಾನ್ಸ್ ಕೊಡ್ತೀರಾ ಅವ್ರ ಜೀವನದಾಗ ಅಂತ ಯೋಚನೆ ಮಾಡ್ತಿದಾರೆ. ಅವರು ಬಾಯ್ ಬಿಟ್ಟು ಹೇಳಿರ್ಲಿಕ್ಕಿಲ್ಲ ನಿಮ್ಗೆ, ಬಟ್ ಅವ್ರ ಮನಸ್ಸೊಳಗದು ನಡ್ದತಿ. ಅವ್ರು ಏನು ತಪ್ಪು ಮಾಡಿದ್ರು, ಅವ್ರು ನಿಮ್ಗೆ ಏನೋ ಒಂದು ಮೋಸ ಮಾಡಿ ಹೋದ್ರು ಅಥವಾ ಒಂದು ಸುಳ್ಳು ಹೇಳೋದ್ರು, ನಿಮ್ಮ ಮನಸ್ಸಿಗೆ ನೋವು ಮಾಡಿ ಹೋದ್ರು, ತಾನೇ ಗೆದ್ದೆ ಅನ್ನೋ ಒಂದು ಫೀಲಿಂಗ್ ಒಳಗೆ ಹೋದ್ರು ಇಲ್ಲಿ ನಿಮ್ಮ ವ್ಯಕ್ತಿ. ಸೊ ಅದೀಗ ಅವರಿಗೆ ಅರ್ಥ ಆಗ್ತಾ ಐತಿ, ಅದು ಫೀಲ್ ಮಾಡ್ಕೊತದಾರ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದಾರ. ನಿಮಗೊಂದು ಬಂದು ಅದಕ್ಕೆ ಅಪಾಲಜಿ ಕೇಳಬೇಕು, ಒಂದು ಅದಕ್ಕೆ ಹಿಂಗೆ ಆಗಬಾರ್ದಾಗಿತ್ತು ಆತಲ್ಲ, ಅದನ್ನು ಹೆಂಗೆ ನಾನು ಸರಿ ಮಾಡ್ಕೋಬೇಕಂತನ ಅವ್ರು ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಿದಾರ ಇನ್ನು ಸಬ್ ಕಾನ್ಷಿಯಸ್ ಲೆವೆಲ್ ಒಳಗೆ. ನಿಮ್ಮ ಮುಂದೆ ಅವ್ರು ಹೆಂಗಾರ ತೋರಿಸ್ಕೊಂತಿರ್ಲಿ, ಬಟ್ ಅವ್ರ ತಲೆ ಒಳಗೆ ಇದು ನಡ್ದತಿ. ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ, ಕರ್ಮ ರಿಟರ್ನ್ಸ್ ಆಗೈತೆ ಅವ್ರ ಜೀವನದೊಳಗೀಗ. ಅವ್ರು ಏನು ಮಾಡಿ ಹೋಗಿದ್ರು ನಿಮ್ಗೆ ಅದು ರಿಟರ್ನ್ ಆಗೈತಿ. ಈಗ ಹಾಗಾಗಿ ಬುದ್ಧಿ ಬಂದಿರಬೇಕು ನಿಮ್ಮ ವ್ಯಕ್ತಿಗೆ, ಅದ್ರ ಬಗ್ಗೆ ಅವ್ರಿಗೆ ಯೋಚನೆ ಮಾಡ್ತಿದಾರೆ. ಅದಕ್ಕೆ ಹೆಂಗೆ ಸರಿ ಮಾಡ್ಕೊಳ್ಳಿ ಅಂತಂದು ಅದಕ್ಕೆ ಸೊಲ್ಯೂಷನ್ ಹುಡುಕ್ತಿದಾರೆ. ನನ್ನ ಕಡೆ ಎಲ್ಲ ಸೊಲ್ಯೂಷನ್ ಐತಿ ಅನ್ನೋದು ಒಂದು ಭಾವನೆ ಐತೆ ಅವ್ರ ಕಡೆ. ಈಗ ನಿಮ್ಮ ಹತ್ರ ಬರಬೇಕು, ಒಂದು ಅಪಾಲಜಿ ಕೇಳಬೇಕು, ನಿಮ್ಮ ಹತ್ರ ಇನ್ನೊಂದ್ಸಲ ಮಾತಾಡಿಸ್ಬೇಕು. ಬಟ್ ಅದನ್ನ ಹೆಂಗೆ ಮಾಡ್ಬೇಕು, ಅದಕ್ಕೊಂದು ಕಾರ್ಯರೂಪಕ್ಕೆ ತರಬೇಕಂದ್ರೆ ಸೊ ಅದ್ರ ಬಗ್ಗೆನ ಯೋಚನೆ ಮಾಡ್ತಿದಾರೆ ಇಲ್ಲಿ. ಸೊ ಫೀಲಿಂಗ್ಸ್ ಅಂತ ಬಂದಾಗ ನಿಮ್ಮನ್ನು ಮದುವೆ ಮಾಡ್ಕೋಬೇಕು ಅಂತ ಇತ್ತು ಅನಿಸುತ್ತೆ ಅವ್ರಿಗೆ. ಇಲ್ಲಿ ಹೈರೋಪಾಯಿಂಟ್ ಬಂದದ್ದು ನೋಡ್ರಲ್ಲ, ಫಸ್ಟ್ ನಡೆದಿತ್ತು ಅನಿಸುತ್ತೆ ಅವ್ರ ಅಂದ್ರೆ ಅವ್ರಿಗೆ ಫೀಲ್ ಇತ್ತು ಅನಿಸತಿ. ಬಟ್ ಈಗ ಅದರಿಂದ ಏನೋ ಒಂದು ಅಡೆತಡೆ ಆಗಿಂದ ಅದು ಸ್ಟಾಪ್ ಆಗಿರಬಹುದು ನಿಮ್ಮಿಬ್ಬರ ಮಧ್ಯೆ.
ಬಟ್ ಆದ್ರೂ ಅವ್ರಿಗೀಗ ಜನ ಏನಂತಾರೋ ಏನೋ, ಈಗ ನಿಮ್ಮ ಹತ್ರ ಬಂದು ನಿಮ್ಮ ಏರಿಯಾ ಕೇಳಬೇಕು ಅಪಾಲಜಿ ಅಂತೆಲ್ಲ ಹೇಳಿದೆ ನಾನೀಗ ನಿಮ್ಗೆ, ಇಷ್ಟೆಲ್ಲ ನಡೆದತ್ತಲ್ಲ ಅವ್ರ ತಲೆ ಒಳಗೆ. ಬಟ್ ಆದ್ರೂ ಸೊಸೈಟಿ ಏನಂತತಿ, ಸಮಾಜ ಏನಂತತಿ, ಜನ ಏನಂತಾರೆ, ಒಂದು ಗಿಲ್ಟ್ ಮತ್ತು ಅವ್ರೊಳಗೆ ಏನಾದರೂ ಒಂದು ಗಿಲ್ಟ್ ರಿಗ್ರೆಟ್ ಎಲ್ಲನೂ ಈಗ ಫೀಲ್ ಆಗ್ತದವು ನಿಮ್ಮ ವ್ಯಕ್ತಿಗೆ. ಈಗ ಅವ್ರಿಗೆ ಅನ್ನಿಸ್ತಾ ಐತಿ ನಾನು ನಮ್ಮ ಫ್ಯಾಮಿಲಿನ ಅಪೋಸ್ ಹಾಕ್ಕೊಂಡು ನಿಮ್ಮ ಹತ್ರ ಬರಬಹುದು, ಒಂದು ಸೋಷಿಯಲ್ ಏನು ಇರ್ತಾವಲ್ಲ, ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಟ್ರೆಡಿಷನ್ಸ್ ಅಂತ ಏನು ಹೇಳ್ತೀವಿ ಅದಕ್ಕೊಂದು ಸಮಾಜದ ಕಟ್ಟಳೆಗಳು, ಅದನ್ನು ನಾನು ಮೀರಿ ಒಂದು ಸ್ಟೆಪ್ ತೊಗೋಬೇಕು ಅಂತವ್ರಿಗೆ ಫೀಲ್ ಆಗ್ತಾ ಐತಿ ಈಗ ಅದನ್ನು. ಹಾಗಾಗಿ ಸ್ವಲ್ಪ ಅವರು ಸ್ಟ್ರಿಕ್ಟ್ ಆಗ್ತದಾರ ಅನ್ನಿಸ್ತತಿ, ಅರೋಗೆಂಟ್ ಆಗ್ತದಾರ ಅನ್ನಿಸ್ತತಿ. ಅದಕ್ಕೊಂದು ಸ್ಟೆಪ್ ತೊಗೋಬೇಕು ನಾವು ಅಂದಾಗ, ಎಲ್ಲರನ್ನೂ ಎದುರು ಹಾಕೋಬೇಕಂದಾಗ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಬೇಕು, ಒಂದು ಸ್ವಲ್ಪ ಜೋರು ಆಗಬೇಕು. ಸೊ ಇವೆಲ್ಲ ಅವ್ರಿಗೆ ಫೀಲ್ ಆಗ್ತದವು. ಅದೆಲ್ಲ ಅಂದ್ರೆ ಅವ್ರಿಗೆ ಚೇಂಜಸ್ ಆಗ್ತದವು ಅವ್ರದ ಜೀವನದೊಳಗೆ. ಇದನ್ನ ನಿಮ್ಗೆ ದಾರಿ ತೋರ್ಸಕ್ಕಂದ್ರೆ ನಿಮ್ಮ ಕಡೆ ವಾಪಸ್ ಬರ್ಬೇಕವ್ರು, ಅದನ್ನೆಲ್ಲ ಹೆಂಗೆ ಮಾಡ್ಬೇಕನ್ನಕ್ಕೆ ಅವ್ರಿಗೆ ಒಬ್ರು ಕರೆಕ್ಟ್ ಗೈಡ್ ಮಾಡೋರು ಯಾರೂ ಸಿಗ್ವಲ್ರ ಅವ್ರಿಗೆ ಅಲ್ಲೇ. ನಿಮ್ಮ ಬಗ್ಗೆ ಭಾಳ ಓವರ್ ಪೊಸಿಟಿವ್ ಅದಾರ ಅವ್ರು. ಈಗ ಆಗ್ತದಾರ, ಇಷ್ಟು ದಿನ ಆಗಿದ್ದಿಲ್ಲ ಅಂದ್ರೆ ಮ್ಯಾನಿಪ್ಯುಲೇಷನ್ನು ಮಾಡ್ಬೋದು. ನಿಮ್ಮ ಹತ್ರ ಬಂದಾಗ ವಿಚಾರ ಮಾಡ್ರಿ. ಅದು ಹೆಂಗರವಾಗಲಿ ನಾನು ನಿಮ್ಮ ಹತ್ರ ಬಂದು ನಿಮ್ಮನ್ನು ಹ್ಞೂ ಅನ್ನಿಸ್ಬೇಕು, ಹಂಗೆ ಓಕೆ ಅನ್ನಿಸ್ಬೇಕು. ಆ ರೀತಿನ ಅವರಿಗೆ ಫೀಲ್ ಆಗ್ತಾ ಐತಿ. ಸೊ ನಿಮ್ಮನ್ನು ಬೇರೆಯವ್ರ ಜೊತೆಗೆ ನೋಡಿದ್ರೆ, ನೀವು ಬೇರೆಯವ್ರ ಜೊತೆಗೆ ಮಾತಾಡಿದ್ರಲ್ಲ, ಅವ್ರಿಗೆ ಅವ್ರು ಇಷ್ಟ ಆಗಕತ್ತಿಲ್ಲ. ಅವ್ರ ಜೀವನದೊಳಗೆ ಎಲ್ಲೋ ಒಂದು ಕಡೆ ಸ್ಟಕ್ ಆಗಿಬಿಟ್ಟಾರ ನಿಮ್ಮ ವ್ಯಕ್ತಿ. ನೀವೂ ಸ್ಟಕ್ ಆಗಿರಿ ಅಂತ ಅವ್ರಿಗೆ ಅನ್ನಿಸ್ತಾ ಐತಿ. ಮುಂದೆ ಹೋಗೋಕೆ ಆಗಿಲ್ಲ ನಿಮ್ಗೆ ಒಬ್ರಿಗೊಬ್ರನ್ನ ಬಿಟ್ಟು. ಇಲ್ಲಿ ಎಷ್ಟು ಜನಕ್ಕೆ ಐತೆ ನೋಡ್ರಿ ಹಿಂಗೆ. ಎಷ್ಟು ದಿನದ್ದಾಯ್ತೋ ನಿಮ್ಮ ಸಂಬಂಧಗಳು, ಎಷ್ಟು ದಿನದಿಂದ ದೂರ ಆಗಿರೋ ಇಲ್ಲಿ ಭಾಳ ಜನ ಅನಿಸ್ತೈತಿ. ಈ ಸ್ಟಕ್ ಆದಂಥ ಒಂದು ಸಿಕ್ಕ ಹಾಕೊಂಡಂಥ ಪರಿಸ್ಥಿತಿಯಿಂದ ಎದ್ದು ಹೊರಗೆ ಬರಲೇಬೇಕು ನಾನು ಅಂತಂದು ನಿಮ್ಮ ವ್ಯಕ್ತಿ ಸಬ್ ಕಾನ್ಷಿಯಸ್ಲಿ ಎಲ್ಲ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಒಂದು ಪ್ಲ್ಯಾನ್ ರೆಡಿ ಮಾಡ್ಕೊಳಕತ್ತಾರಿಲ್ಲ. ಮನೆ ಒಳಗಿನ ಕೆಲವೊಂದು ಹೆಣ್ಮಕ್ಳು ಅವರಿಗೆ ಅಡೆತಡೆ ಆಗಿರಬಹುದು, ಅಥವಾ ಅವ್ರ ಜೀವನದಾಗಿರೋಂಥ ಕೆಲವೊಂದು ಹೆಣ್ಮಕ್ಳು ಈ ಎಲ್ಲ ಇದೇನು ಅನ್ಕೊಳಕತ್ತಾರಲ್ಲ ಅದಕ್ಕೆಲ್ಲ ಅವರು ಒಂದು ಅಡೆತಡೆ ಆಗಿರಬಹುದು. ಇದಕ್ಕೆಲ್ಲ ಕಾರಣ ಆಗಿರ್ಬೋದು ಅವರು. ಕೆಲವೊಂದ್ಸಲ ನೀವೂ ಆಗಿರ್ಬೋದು, ಯಾಕಂದ್ರೆ ನೀವು ಭಾಳ ಅಂದ್ರೆ ಭಾಳ ಪ್ರಾಕ್ಟಿಕಲ್ ಥಿಂಕಿಂಗ್ ಅದಿರಿ. ನೀವು ಸ್ವಲ್ಪ ನೆಗೆಟಿವ್ ಆಗಿನೂ ಆ್ಯಕ್ಷನ್ ತೊಗೊಂಡಿರಿ ಅನಿಸುತ್ತಿಲ್ಲ. ಕೆಲವೊಬ್ರು ಹಳೆಯ ವಿಷಯಗಳ ಬಗ್ಗೆನೇ ಭಾಳ ಮಾತಾಡ್ಕೊಂಡು ನಿಮ್ದು ರಿಲೇಷನ್ಶಿಪ್ ಸ್ವಲ್ಪ ಹಾಳು ಮಾಡ್ಕೊಂಡಿರಿ ಅನಿಸ್ತದೆ ಭಾಳ ಜನನ. ಸೊ ಹಾಗಾಗಿ ಸ್ಟಕ್ ಫೀಲ್ ಮಾಡ್ತಿದಾರ ನಿಮ್ಮ ವ್ಯಕ್ತಿ. ನೋಡಕ್ಕೆ ನಿಮ್ಮ ಜೊತೆಗೆ ಚೆನ್ನಾಗಿ ಮಾತಾಡ್ತಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ, ಬಟ್ ಒಳಗಿಂದ ಅವ್ರ ಮನಸ್ಸೊಳಗಿನ ಜೊತೆಗೆ ಸಬ್ ಕಾನ್ಷಿಯಸ್ಲಿ ಇದನ್ನು ಯಾವಾಗ ಹೊರಗೆ ಹೋದೇನ ಹಂಗೆ ಜೀವನದೊಳಗೆ ಒಂದು ಫ್ರೆಶ್ ಸ್ಟಾರ್ಟ್ ಮಾಡಬೇಕು ಅಂತ ರೆಡಿ ಆಗಿಬಿಟ್ಟಾರೆ ನಿಮ್ಮ ವ್ಯಕ್ತಿಗೆ. ಜೀವನದಾಗಿದ್ದ ಏನು ಇವೆಲ್ಲ ಏನು ಅನುಭವಿಸಿದ್ರಲ್ಲ ಕಷ್ಟಗಳು, ಅವ್ರ ಜೀವನದಾಗ ನಿಮಗೆ ಇದನ್ನ ಮಾಡಿ ಹೋಗಿದ್ದೆ ಆತ, ನಿಮಗೆಲ್ಲ ಮೋಸ ಮಾಡಿ ಹೋಗಿದ್ದೆ, ನಿಮ್ಗೆ ಅಪಾಲಜಿ ಕೇಳಬೇಕು ಎಲ್ಲ ಆತದ. ಮೋಸ ಅಂದ್ರೆ ಮೋಸನ ಅನ್ಕೋಬೇಡ್ರಿ, ಸುಳ್ಳು ಹೇಳಿರ್ಬೋದು, ನಿಮ್ಮ ಮನಸ್ಸಿಗೆ ನೋವು ಮಾಡಿರ್ಬೋದು, ಒಂದು ಪ್ರಾಮಿಸ್ ಮಾಡಿ ಪ್ರಾಮಿಸನ್ನು ಮುರಿದಿರ್ಬೋದು. ಅದು ನಿಮಗೆ ಸಣ್ಣ ವಿಷಯ ಇರಲಿ ದೊಡ್ಡ ವಿಷಯ ಇರಲಿ, ಮನಸ್ಸಿಗೆ ನೋವು ಯಾರಿಗೆ ಹೆಂಗೆ ಯಾವಾಗ ಸಣ್ಣ ವಿಷಯಕ್ಕೆ ಹಾಕತ್ತೋ ದೊಡ್ಡ ವಿಷಯಕ್ಕೆ ಹಾಕತ್ತೋ ಮನಸ್ಸು ನೋವೇ ಅಲ್ಲ ಅದು. ಆ ರೀತಿ ಮಾಡಿ ಹೋಗಿದ್ರೆ ಈಗ ನಾವು ಫ್ರೆಶ್ ಸ್ಟಾರ್ಟ್ ಮಾಡಬೇಕು. ಈ ಸ್ಟಕ್ ಆಗಿದ್ದು ಹೇಳಿದ್ನಲ್ಲ, ಇಲ್ಲಿ ಸಿಕ್ಕ ಹಾಕೊಂಡಿದ್ದರಿಂದ ನಾವು ಹೊರಗೆ ಬರಲೇಬೇಕು ಅಂತ ಯೋಚನೆ ಮಾಡ್ತಿದಾರ. ಬಟ್ ಈಗ ಹಂಗೆ ಯೋಚನೆ ಮಾಡಿದ್ಮೇಲೆ ಅವ್ರಿಗೆ ಒಂದು ರಿಲ್ಯಾಕ್ಸೇಷನ್ ಸಿಗ್ತಾ ಐತಿ. ಎಸ್, ಒಂದು ಡಿಸಿಷನಿಗೆ ಬಂದಮೇಲೆ ಓವರ್ ಥಿಂಕ್ ಮಾಡಿ ಮಾಡಿ ಒಂದು ಡಿಸಿಷನಿಗೆ ಬಂದಮೇಲೆ ಅವರು ಭಾಳ ರಿಲ್ಯಾಕ್ಸ್ ಫೀಲ್ ಮಾಡ್ತಿದ್ದಾರೆ ಈಗ. ಬಟ್ ಡೈರೆಕ್ಷನ್ ಸಿಗ್ಬೇಕು ಇನ್ನೂ ಅವರಿಗೆ. ಸೊ ನಿಮ್ಮ ವ್ಯಕ್ತಿ ಸಬ್ ಕಾನ್ಷಿಯಸ್ಲಿ ಸುಪ್ತ ಮನಸ್ಸೊಳಗೆ ಏನು ಯೋಚನೆ ಅಥವಾ ಭಾವನೆಗಳಿದಾವೆ ನೋಡೋಣ ನಿಮ್ಮ ವ್ಯಕ್ತಿಗೆ. ಹಿಡನ್ ಟ್ರೂತ್ಸ್ ಒಳಗಿಂದ ನೋಡೋಣ ಅಂತ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಹೈರೋಪೆಂಟ್ ಅಂತ ಮಾಡ್ರಿ, ರಿವರ್ಸ್ ಬೇಡ, ಹೈರೋಪೆಂಟ್ ಅಂತ ಮಾಡ್ರಿ ಅಷ್ಟೇ. ಯಾರ್ಯಾರು ಮದುವೆ ಆಗ್ಬೇಕಂತೈತಿ, ಕಮಿಟ್ಮೆಂಟ್ ಒಳಗೆ ಹೋಗ್ಬೇಕನ್ನ ಅವರಿಗೆ
ಐ ವಿಲ್ ವೇಟ್ ಫಾರ್ ಅ ಸೈನ್ ಫ್ರಮ್ ಯು. ನಿಮ್ಮ ಕಡೆಯಿಂದ, ಯಾಕಂದ್ರೆ ಇಷ್ಟೆಲ್ಲ ನಡೆದತ್ತಲ್ಲ, ಈಗ ಮನಸ್ಸು ಮಾಡಿ ಹೋಗ್ಯಾರ, ನಿಮಗೆ ಬೇಜಾರು ಮಾಡಿ ಹೋಗ್ಯಾರ. ಏನೋ ಮಾತಾಡಿ ವಾದ ವಿವಾದಗಳು ಆಗ್ಯಾವ ಕೆಲವೊಬ್ಬರಿಗೆ. ಸೊ ನಿಮ್ಮ ಕಡೆಯಿಂದ ಏನಾದರೂ ಒಂದು ಗೆಸ್ಚರ್, ಒಂದು ಸೈನ್ ಸಿಗ್ತತ್ತ, ಒಂದು ಪಾಸಿಟಿವ್ ಆಗಿ. ಯಾಕಂದ್ರೆ ಅವರು ವಾಪಸ್ ಬಂದಾಗ ನೀವು ಇನ್ನೊಂದು ಸೆಕೆಂಡ್ ಚಾನ್ಸ್ ಕೊಡ್ತೀರಾ ಅಂತ ಕೇಳಬೇಕು ಅಂತ ಅವ್ರಿಗೆ ಅನ್ಸಾಕತ್ತದ ಅಂದಮೇಲೆ ನೀವು ಕೊಡ್ತೀರಾ ಅನ್ನೋದು ಒಂದು ಅವ್ರಿಗೆ ಒಂದು ಸೈನ್ ಬೇಕಲ್ಲ. ಅವ್ರನ್ನ ಬಿಟ್ಟು ನೀವು ನಿಜವಾಗ್ಲೂ ಖುಷಿಯಿಂದ ಅದೀರಾ ಅಂತಲೂ ಅವರಿಗೆ ಅನಿಸ್ತಾ ಐತಿ, ಸುಪ್ತ ಮನಸ್ಸೊಳಗೆ ಅನಿಸ್ತಾ ಐತಿ. ಯಾಕಂದ್ರೆ ನಿಮ್ಗೆ ಭಾಳ ಅಟ್ರಾಕ್ಟ್ ಆಗಿದ್ರು ಅವ್ರು ನಿಮಗೆ. ಐ ಆಮ್ ಸೋ ಅಟ್ರಾಕ್ಟೆಡ್ ಟು ಯು. ಭಾಳ ಅಂದ್ರೆ ಭಾಳ ಅಟ್ರಾಕ್ಷನ್ ಆಗಿತ್ತು ನಿಮ್ಮಿಬ್ಬರ ಮಧ್ಯೆ. ಜೀವನ ಆವಾಗ ಸ್ವಲ್ಪ ಡಿಫ್ರೆಂಟ್ ಆಗಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತಲೂ ಅನ್ನಿಸ್ತಾ ಇದ್ದಿಲ್ಲ. ನಿಮ್ಮನ್ನು ಒಳ್ಳೆ ರೀತಿಯಾಗಿ ನಡೆಸ್ಕೊಂಡಿದ್ರೆ ಚೆನ್ನಾಗಿತ್ತು ಆವಾಗ. ಈಗೆಲ್ಲ ಆಗೈತಲ್ಲ, ಈಗ ಪಶ್ಚಾತ್ತಾಪ ಆಗ್ತಾ ಇತ್ತು ನೋಡ್ರಿ. ಯಾರ್ಯಾರಿಗೆ ಆಗೈತಿದೆ ಕಮೆಂಟ್ ಒಳಗೆ ಮಾಡಿರಿ. ನೀವು ಅವ್ರನ್ನ ಎಷ್ಟು ಹಚ್ಕೊಳಕ್ಕೆ ಹೋದ್ರಿ, ಅವರು ನಿಮ್ಮನ್ನು ಒನ್ಸ್ ಅಪಾನ್ ಎ ಟೈಮ್ ಅಷ್ಟು ಈಗೂ ಇರ್ಬೋದು ಕೆಲವೊಬ್ಬರಿಗೆ ಅಷ್ಟು ನಿಮ್ಮನ್ನು ಹಚ್ಕೊಳಕ್ಕೆ ಬಿಟ್ಟಿಲ್ಲ. ಅವರು ಹಚ್ಕೊಳೋದಂದ್ರೆ ನಾವು ಭಾಳ ಒಬ್ಬರನ್ನ ಹತ್ರ ಜೀವನದೊಳಗೆ ಹತ್ರ ಆಗಕ್ಕೆ ಹೋಗ್ತೇವೆ. ಬಟ್ ಅವರು ಅಲೋ ಮಾಡಂಗಿಲ್ಲ ಕೆಲವೊಂದ್ಸಲ. ಸೊ ಈಗ ಬುದ್ಧಿ ಬರ್ತಾ ಐತಿ, ಸ್ಪಿರಿಚುವಲ್ ಲೆಸನ್ಸ್ ಕಲಿತದಾರ. ಸೊ ಅದನ್ನ ಹೇಳಿದ್ ನಾನೀಗ, ಕರ್ಮ ರಿಟರ್ನ್ಸ್ ಅಂತಂದು ಸ್ಪಿರಿಚುವಲ್ ಲೆಸನ್ಸ್ ಕಲ್ತಾರ. ಸೊ ಇಲ್ಲಿ ನೋಡ್ರಲೆ, ಅವ್ರ ಜೊತೆಗಿದ್ದಾಗ ನೀವು ಖುಷಿ ಇದ್ರ ಅಥವಾ ಅವ್ರು ಇಲ್ದಂಗೂ ನೀವು ಖುಷಿ ಅದೀರ ಅಂತ ಎರಡೂ ಅವರಿಗೂ ಕ್ವಶನ್ ಮಾರ್ಕ್ ಅದಾವ. ನೀವು ನಮ್ಮ ಜೊತೆಗಿದ್ದಾಗ ಖುಷಿ ಇದ್ದ ನಿಜವಾಗ್ಲೂ ನೀನು ಅಂತ ಅವ್ರಿಗೆ ಅನಿಸ್ತಾ ಐತಿ. ಸೊ ನಾ ಇಲ್ಲ ಅಂದ್ರೆ ನೀ ಖುಷಿ ಆಗದಿ ಆ ಜೀವನದಾಗ ಅಂತ ಅವ್ರಿಗೆ ಅನಿಸ್ತಾ ಐತಿ. ಸೊ ಎರಡೂ ಕ್ವಶನ್ಸ್ ಅವರಿಗೆ ತಲೆ ಒಳಗೆ ಓಡ್ತಾ ಐತಿ, ಸುಪ್ತ ಮನಸ್ಸೊಳಗೆ ಓಡ್ತಾ ಐತಿ ಹಂಗೆ. ಏನು ಮಾಡ್ಬೇಕು ಅನ್ನೋದೊಂದು ಬಟ್ ರಿಲ್ಯಾಕ್ಸೇಷನ್ ಸಿಕ್ಕತಿ. ಯಾಕಂದ್ರೆ ಎಸ್ ನಾನು ಇದಕ್ಕೆ ಹೋಗಲೇಬೇಕು, ನಾ ಬಂದು ಅಪಾಲಜಿ ಕೇಳಲೇಬೇಕು, ನಾ ಹೋಗಿ ಮಾತಾಡ್ಸಬೇಕು. ಜಸ್ಟ್ ನಿಮ್ಮ ಕಡೆಯಿಂದ ಒಂದು ಏನಾರ ಪಾಸಿಟಿವ್ ಆಗಿ ಒಂದು ಸೈನ್ ಬರ್ಬೇಕಂತ ಕಾಯ್ತಿದಾರ ನೋಡ್ರಿ. ಸೊ ಹಂಗಂದು ಒಂದು ನಿಮಿಷ ನೀವೇನು ಮಾಡ್ಬೇಕು ಈಗ, ನಮ್ಮ ವ್ಯೂವರ್ಸ್ ಭಾಳ ವಿಶಾಲ ಹೃದಯ ಇರೋದಿರಿ. ಸರ್ ಮ್ಯಾಮ್ ನಾವು ಹೋಗಿ ಒಂದಿನ ನಂದು ಒಂದು ಮೆಸೇಜ್ ಹಾಕ್ಲನ್ರಿ, ನಾ ಫೋನ್ ಮಾಡ್ಲನ್ರಿ. ಸೊ ನೀವೇನು ಮಾಡ್ಬೇಕಿಂತ ಟೈಮ್ನಾಗ ವಿಶಾಲ ಹೃದಯ ಇರುವಂಥ ನನ್ನ ವ್ಯೂವರ್ಸ್ ಏನು ಮಾಡ್ಬೇಕು ನೀವು ಇಂಥ ಟೈಮ್ ಒಳಗೆ? ನಿಮ್ಮ ಮನೆ ಒಳಗೆ ಏನೋ ಪ್ರಾಬ್ಲಮ್ಸ್ ಅದಾವು, ಸ್ವಲ್ಪ ಕಾಯಿರಿ, ಆ ಪ್ರಾಬ್ಲಮ್ಸ್ ಕಡೆ ಲಕ್ಷ್ಯ ಕೊಟ್ಕೊಳ್ರಿ. ನಿಮ್ಮ ಮನೆ ಒಳಗೆ ಕೆಲವೊಂದು ಫಂಕ್ಷನ್ ಇರ್ಬೋದು, ನಿಮ್ಮ ಕಡೆ ನೀವು ಲಕ್ಷ್ಯ ಕೊಟ್ಕೊಳ್ರಿ. ಫಸ್ಟ್ ಇಲ್ಲಿ ಬಂದು ನೋಡ್ರಿ, ಎಂಪ್ರೆಸ್ ಬಂದಿಲ್ಲ. ನಿಮ್ಮ ಮನೆ ಒಳಗೆ ಏನೋ ಒಂದು ಫಂಕ್ಷನ್ ಇತ್ತು ಅಥವಾ ಏನೋ ಒಂದು ಸೆಲೆಬ್ರೇಷನ್ ಆಗಬೇಕಾಗಿತ್ತು, ಅದು ಆಗಿಲ್ಲ ಕೆಲವೊಬ್ರಿಲ್ಲೇ. ಬೇಜಾರಾಗೋ ಸಂಗತಿಗಳು ನಿಮ್ಮ ಮನೆ ಒಳಗೆ ನಡೆದವು. ಸೊ ಅದ್ರ ಕಡೆ ಲಕ್ಷ್ಯ ಕೊಡ್ರಿ. ನಿಮ್ದು ಏನೈತಿ ಸ್ವಲ್ಪ ಸೀಕ್ರೆಟ್ ಆಗಿ ನೀವು ಸ್ವಲ್ಪ ಎಮೋಷನ್ಸ್ ಇರಲಿ, ನಿಮ್ದು ಒಂದು ಥಾಟ್ಸ್ ಇರಲಿ, ಅವನ್ನ ಸ್ವಲ್ಪ ಕಂಟ್ರೋಲಾಗಿ ಇಟ್ಕೊಳ್ರಿ ಅವರಾಗಿ ಬರೋವರೆಗೂ. ಓಕೆ, ನಿಮ್ಮ ವ್ಯಾಲ್ಯೂ ನೀವು ಕಳ್ಕೊಬೇಡ್ರಿ. ಇಲ್ಲಿ ನಿಮ್ಮನ್ನು ನೀವು ಕೇರ್ ಮಾಡ್ಕೋಬೇಕು. ಸೊ ಏಂಜಲ್ಸ್ ಕಡೆಯಿಂದ ಏನಾದರೂ ಮೆಸೇಜಸ್ ಬರ್ತಾವೆ ನಿಮ್ಗೆ. ರಿಮೇನ್ ಪಾಸಿಟಿವ್, ಆ್ಯಕ್ಷನ್ ತಗೋರಿ ಅಂತ ಹೇಳಿಲ್ಲ, ರಿಮೇನ್ ಪಾಸಿಟಿವ್ ಅಂತ ಹೇಳ್ತದ ನಿಮ್ಗೆ. ಪಾಸಿಟಿವ್ ಆಗೇ ಇರ್ರಿ, ಒಳ್ಳೆದಿನ ವಿಚಾರ ಮಾಡಿರಿ. ನೋ ನೀಡ್ ಟು ವರಿ, ಏನು ವರಿ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಭಾಳ ಥಿಂಕ್ ಮಾಡಕ್ಕೆ ಹೋಗ್ಬೇಡ್ರಿ, ಓವರ್ ಥಿಂಕ್. ಸೊ ಆ ವ್ಯಕ್ತಿ ಬಂದಾಗ ಏನಾದರೂ ಅವರು ವಾಪಸ್ ಬಂದ ನಿಮ್ಮ ಕಡೆ ಕಮ್ಯುನಿಕೇಟ್ ಕ್ಲಿಯರ್ಲಿ, ಕರೆಕ್ಟಾಗಿ ಮಾತಾಡ್ರಿ. ನಿಮಗೆ ಏನು ಬೇಕು ಈ ವ್ಯಕ್ತಿಯಿಂದ, ನೀವೇನು ಎಕ್ಸ್ಪೆಕ್ಟೇಷನ್ ಅಲ್ಲ, ನೀವು ಈ ರಿಲೇಷನ್ಶಿಪ್ ಒಳಗೆ ನಿಮ್ಗೆ ಏನು ಬೇಕು, ನೀವೇನು ನೋಡ್ತಿದ್ದೀರಿ, ನನಗೆ ನೀವು ಹಿಂಗಿರ್ಬೇಕು ಎಲ್ಲ ಒಂದು ಕ್ಲಾರಿಟಿ ಇರಬೇಕು. ಸುಮ್ಮನೆ ಅವ್ರಿಗೆ ಹೇಳಿದಕ್ಕೆಲ್ಲ ಹ್ಞೂ ಅಂತೆ ಸರಿ 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 ಯಾಕೆ ಅಪಾಲಜಿ ಕೇಳಕ್ಕೆ ಬಂದುಬಿಟ್ರಲ್ಲ, ಮತ್ತು ನೀವು ಖುಷಿಯಾಗಿ ಹ್ಞೂ ನಡೀತೈತಿ ಅಂದ್ಬಿಟ್ರೆ ನೀವು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಆಗ್ತೀರಿ. ಕಮ್ಯುನಿಕೇಟ್ ಕ್ಲಿಯರ್ಲಿ, ಮಾತಾಡ್ರಿ, ಕ್ಲಿಯರಾಗಿ ಮಾತಾಡ್ರಿ. ನಿಮ್ಮ ಮನಸ್ಸಿನಾಗ ಏನೈತಲ್ಲ ಅಲ್ಲಿವರೆಗೂ ಸುಮ್ಮನಿರ್ರಿ, ಅವ್ರು ಬರಮಟ್ಟ ಸುಮ್ಮನಿರ್ರಿ. ಯಾಕಂದ್ರೆ ಇಲ್ಲಿ 4 ಆಫ್ ಪೆಂಟೆಕಲ್ಸ್ ಬಂತು, ಇಲ್ಲಿ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತಂದು ನಿಮ್ಗೆ ಏಂಜಲ್ಸ್ ಗೈಡ್ ಕೊಡ್ತಿದ್ದಾರೆ. ಸೊ ಅವರಾಗಿ ಬರಮಟ್ಟ ನೀವು ಆ್ಯಕ್ಷನ್ ತೊಗೊಳಂಗಿಲ್ಲ ಅಂತ ಅರ್ಥದ. ಬಂದಾಗ ಮಾತ್ರ ಕ್ಲಿಯರಾಗಿ ಮಾತಾಡ್ರಿ. ಸೊ ರೀಕನ್ಸಿಡರ್ ಅಂತ ಹೇಳ್ತಿದಾರೆ ಇಲ್ಲಿ ಕೆಲವೊಬ್ಬರಿಗೆ. ರೀಕನ್ಸಿಡರ್, ಆ ವ್ಯಕ್ತಿ ಬಂದಾಗ ಇನ್ನೊಂದು ಚಾನ್ಸ್ ಕೊಡೋಕೆ ಅಡ್ಡಿ ಇಲ್ಲ ಅಂತಲೂ ಹೇಳ್ತಿದ್ದಾರೆ.
ಬಟ್ ಇಟ್ ಈಸ್ ಅಪ್ ಟು ಯು. ಸೊ ನೀವು ರೆಡಿ ಅದಿರಿ ಒಂದು ರಿಲೇಷನ್ಶಿಪ್ಪಿಗೆ, ಅಥವಾ ಅವ್ರಿಗೆ ಒಂದು ಸಾರಿ ಕೇಳಿದಾಗ ನೀವು ಅವರಿಗೆ ಆಕ್ಸೆಪ್ಟ್ ಮಾಡ್ಕೊಳೋದು ಯು ಆರ್ ರೆಡಿ ಅಂತಲೂ ಹೇಳ್ತಿದ್ದಾರೆ ಇಲ್ಲಿ. ಸೊ ಯಾವಾಗ ರೆಡಿ ಇದೀರಿ ಅಂದ್ರೆ, ಇಫ್ ಯು ಬಿಲೀವ್, ನೀವು ನಂಬಿದ್ರಿ ಅಂದ್ರೆ ಓಕೆ ಆ ವ್ಯಕ್ತಿ ಚೇಂಜ್ ಆಗ್ಯಾರ ಮತ್ತು ನಿಮ್ಗೆ ನಿಜವಾಗ್ಲೂ ಅನಿಸಿದ್ರೆ ರೀಕನ್ಸಿಡರ್ ಮಾಡಿರಿ. ಮತ್ತು ನಿಮ್ಮನ್ನು ಏನಂತೀರಿ ಹರ್ಟ್ ಮಾಡಿ ಹೋಗ್ತಾರೆ ಅವರು ಅಂದಾಗ ರೀಕನ್ಸಿಡರ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ. ಸೊ ನಿಮಗೆ ಅನಿಸಿದ್ರೆ, ಇಫ್ ಯು ಬಿಲೀವ್, ನೀವು ನಿಜವಾಗ್ಲೂ ನಿಮ್ಗೆ ಅವ್ರ ಆ್ಯಕ್ಷನ್ಸ್ ಒಳಗೆ ಕಾಣಬೇಕು, ಬರೀ ಮಾತಿಗೆ ಮಳ್ಳ ಆಗಬೇಡ್ರಿ ಅಂತ ಹೇಳ್ತದೆ ನಾನಿಲ್ಲಿ. ಸೊ ರೀಕನ್ಸಿಡರ್ ಮಾಡಿರಿ, ಯಾರಾದರೂ ಹೆಲ್ಪ್ ತೊಗೊಳ್ರಿ. ನಿಮಗೆ ಹೆಲ್ಪ್ ಮಾಡೋಂಥವ್ರು ಇದ್ರೆ ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆತಂದ್ರೆ ಏನು ಮಾಡಲಿ ಅಂತಂದು ಹೆಲ್ಪ್ ತೊಗೊಳ್ರಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ. ಇವತ್ತು ಈ ರೀಡಿಂಗನ್ನು ಇಲ್ಲಿಗೆ ಮುಗಿಸೋಣ ಅಂತ. ಇದು ಅವೇಕನ್ ಟ್ಯಾರೋ ವಿತ್ ನಿಕಿತಾ. ನಿಮ್ಮದೇ ಆದಂಥ ಒಂದು ಸ್ಪೇಸು, ನಿಮಗೆ ಇಲ್ಲೇ ಕನ್ನಡ ಒಳಗೆ ಟ್ಯಾರೋ ರೀಡಿಂಗ್ ಸಿಗ್ತಾದವು. ಸೊ ನೋಡ್ರಿ ಏನೇನು ಸಿಕ್ಕು ಅಂತಂದು, ನಿಮ್ಮದು ರಿಲೇಷನ್ಶಿಪ್ಪದ್ದು ಗೈಡೆನ್ಸ್ ಸಿಕ್ತು, ನಿಮಗಾಗಿ ಒಂದು ಸ್ಪಿರಿಚುವಲ್ ಕಡೆಯಿಂದ, ಒಂದು ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಸಿಗ್ತೈತೆ. ಸೊ ಇಲ್ಲಿ ಟ್ಯಾರೋ ಕಾರ್ಡ್ಸ್ ಕಡೆಯಿಂದ ನಿಮ್ಗೆ ಗೈಡೆನ್ಸ್ ಸಿಗ್ತೈತಿ, ನೀವೇನು ಮಾಡಬೇಕು ಏನು ಮಾಡಬಾರ್ದು ಅಂತಂದು. ಸೊ ಹೀಲಪ್ ಆಗೋಕ್ಕೂ ನಿಮ್ಗೆ ಇಲ್ಲಿ ಗೈಡೆನ್ಸ್ ಸಿಗ್ತೈತಿ. ಸೊ ಇದನ್ನೆಲ್ಲ ನೋಡಿಕೊಂಡು ನಿಮ್ಮ ಜೀವನನ ನೀವು ಅಪ್ಗ್ರೇಡ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸ್ತೀನಿ. ಸೊ ಮುಂದಿನ ರೀಡಿಂಗಿಗೆ, ಹೊಸ ರೀಡಿಂಗಿನ ಜೊತೆಗೆ ಮತ್ತೆ ನಾಳೆ ಭೇಟಿ ಆಗೋಣಂತ. ಅಲ್ಲಿವರೆಗೂ ಖುಷಿಯಾಗಿರ್ರಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಓಕೆ, ಥ್ಯಾಂಕ್ ಯು.